दुर्बुद्ध्यस्वाग्ने प्रतिजागृह्येन मिष्टापूर्ते सगुं सृजेता मजञ्च पुनः कृण्वग्गस्त्वा पितरं युवानमन्वादागुंसि त्वयितन्तु मेतुम् इदं विष्णुर्विचक्रमे त्रेधानि दधे पदम् समूढमस्य पागुं सुरे विष्णोरराटमसि विष्णोः पृष्ठमसि विष्णोश्न्यप्त्रे स्थो विष्णो स्यूरसि विष्णोर्ध्रुवमसि वैष्णवमसि विष्णवे त्वा ಶ್ರೀಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಮಯದಾಯಕ ಸಮೃದ್ಧಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, 2026ರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಕರ್ಕಾಟಕ ರಾಶಿಯವರದು ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಮಾರ್ಚ್ ತಿಂಗಳಲ್ಲಿ ಒಂದು 2 ಬದಲಾವಣೆಗಳು ಮೇಜರ್ ಆಗುತ್ತೆ. ಮಾರ್ಚ್ 1ನೇ ತಾರೀಕು ಶುಕ್ರ ತನ್ನ ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಒಟ್ಟು 26 ದಿನ ಅಲ್ಲಿರ್ತಾರೆ. ಅಂದ್ರೆ ಕರ್ಕಾಟಕ ರಾಶಿಯವರಿಗೆ ಭಾಗ್ಯ ಸ್ಥಾನದಲ್ಲಿ ಶುಕ್ರ ಬಂದು ಕೂತ್ಕೊಂಡು ಉಚ್ಚ ಸ್ಥಾನದ ಫಲಗಳನ್ನು ಕೊಡ್ತಾರೆ ಅಂತಂದ್ರೆ ಕರ್ಕಾಟಕ ರಾಶಿಯವರಿಗೆ ಇದು ಅದ್ಭುತವಾದ ಸಮಯ. ನೋಡಿ, ಗುರುಬಲ ಇಲ್ಲ, ಹೌದು ಒಪ್ಕೋತೀನಿ, 12ನೇ ಮನೆಯಲ್ಲಿ ಗುರು ಇದ್ದಾರೆ. ಗುರುಬಲ ಅಥವಾ ಶುಕ್ರ ಬಲ ಎರಡರಲ್ಲಿ ಯಾವ್ದಾದ್ರು ಒಂದು ಬಲ ಇದ್ರೂ ಕೂಡ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಶುಕ್ರ 9ನೇ ಮನೆಗೆ ಬರ್ತಾರೆ ಅಂತಂದ್ರೆ ಅದೊಂದು ಅದೃಷ್ಟ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಉಚ್ಚ ಸ್ಥಾನ ಅಲ್ಲಿ ಎಕ್ಸಾಲ್ಟೆಡ್ ಪೊಸಿಷನ್ ಅಲ್ಲಿ ಇರ್ತಾರೆ. ಇನ್ನು 2ನೇ ಬದಲಾವಣೆ ರವಿ, ಅಂದ್ರೆ ಅಷ್ಟಮ ಸ್ಥಾನದಲ್ಲಿದ್ದಂತಹ ರವಿ ಅಂದ್ರೆ ಸೂರ್ಯ 14ನೇ ತಾರೀಕು ಅವರು ಕೂಡ ತನ್ನ ಮಿತ್ರನ ಮನೆ ಗುರುವಿನ ಮನೆಗೆ ಒಂದು ಭಾಗ್ಯ ಸ್ಥಾನದಲ್ಲಿ ಕುತ್ಕೋತಾರೆ. ಅಂದ್ರೆ 2 ಗ್ರಹಗಳು ಕರ್ಕಾಟಕ ರಾಶಿಯವರಿಗೆ ಭಾಗ್ಯ ಸ್ಥಾನಕ್ಕೆ ಬರ್ತಾ ಇದ್ದಾರೆ, ಒಂದು ಶುಕ್ರ ಇನ್ನೊಂದು ಸೂರ್ಯ. ಈ ತಿಂಗಳು ಪೂರ್ತಿ ಇರುತ್ತೆ. ಶುಕ್ರ ಬಂದು ಒಂದು 26 ದಿನ ನಿಮಗೆ ಅನುಕೂಲವನ್ನ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾದಂತ ಸಂದರ್ಭ ಅಂತ ತಗೊಳ್ಬಹುದು. ಇನ್ ಕೇಸ್ ನಾನು ಹೇಳಿದ್ನಲ್ಲ, ಗುರುಬಲ ಇಲ್ಲ ಅಂದ್ರೂ ಗುರು ನಿಮ್ಗೇನು ಕೆಟ್ಟದ್ ಮಾಡಲ್ಲ. ಗುರುಗೆ ಕೆಟ್ಟದ್ ಮಾಡುವಂತ ಅವಕಾಶ ಯಾವುದೂ ಇಲ್ಲ. ಗುರುವಿಂದ ಕೆಟ್ಟದ್ ಸಾಧ್ಯನೇ ಇಲ್ಲ. ಎಕ್ಸೆಪ್ಟ್ ಗುರು ರಾಹು ಅಥವಾ ಗುರು ಕೇತು ಏನಾದ್ರೂ ನಿಮ್ಮ ಮೂಲ ಜಾತಕದಲ್ಲಿ ಒಂದೇ ಮನೇಲಿದ್ರೆ ಮಾತ್ರ ನಿಮಗೆ ಗುರುವಿಂದ ಕೆಟ್ಟದ್ದಾಗುತ್ತೆ. ಅದು ಬಿಟ್ರೆ ಗುರುವಿಂದ ಯಾವತ್ತೂ ಯಾರಿಗೂ ಕೆಟ್ಟದಾಗೋದಿಲ್ಲ. ಯಾಕಂದ್ರೆ ಗುರುನೇ ಅತ್ಯಂತ ಶುಭ ಗ್ರಹ, ಕೆಟ್ಟದ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಳ್ಳೇದ್ ಮಾಡಕ್ ಹೋಗದೆ ಇರ್ತಾರೆ, ಒಳ್ಳೇದ್ ಮಾಡಕ್ ಹೋಗಲ್ಲ. ಅಂದ್ರೆ ಗುರುಬಲ ಇಲ್ಲ, ಗುರು ನೆಗೆಟಿವ್ ಇದೆ, ನೀಚ ಸ್ಥಾನದಲ್ಲಿ ಇದೆ ಅಂದ್ರೆ ಒಳ್ಳೇದ್ ಮಾಡಲ್ಲ. ಆದ್ರೆ ಕೆಟ್ಟದಂತೂ ಖಂಡಿತ ಮಾಡೋದಿಲ್ಲ. ಈ ತಿಂಗಳ ವಿಶೇಷತೆಗಳು: 3ನೇ ತಾರೀಕು 3ನೇ ತಿಂಗಳು ಅಂದ್ರೆ ಮಾರ್ಚ್ 3ನೇ ತಾರೀಕು ಹೋಳಿ ಹುಣ್ಣಿಮೆ ಇದೆ, ಅವತ್ತು ಹೋಳಿ ಹಬ್ಬ. 19ನೇ ತಾರೀಕು ಮಾರ್ಚ್ 19 ಯುಗಾದಿ ಹಬ್ಬ. ಹಾಗಾಗಿ ಕರ್ಕಾಟಕ ರಾಶಿಯ ಸಮಸ್ತ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು 27ನೇ ತಾರೀಕು ರಾಮನವಮಿ ಇದೆ, ರಾಮನ ಉತ್ಸವವನ್ನು ಮಾಡುವಂತಹ ದಿನ. 31ನೇ ತಾರೀಕು ಮಾರ್ಚು ಮಹಾವೀರ ಜಯಂತಿ ಇದೆ, ಅದು ಬಹಳ ವಿಶೇಷವಾಗಿರತಕ್ಕಂಥ ದಿನ. ಇನ್ನು ಹೇಗಿದೆ ಹಾಗಾದ್ರೆ ಮಾಸ ಭವಿಷ್ಯ ಅಂತಂದ್ರೆ, ಹೊಸ ಪ್ರಯತ್ನಗಳು ನಿಮಗೆ ತುಂಬಾ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಸರ್ಕಾರ ಕೆಲಸಗಳಲ್ಲಿ ಅನುಕೂಲ, ಸರ್ಕಾರ ಅಂತಂದ್ರೆ ಸರ್ಕಾರಿಯ ಉದ್ಯೋಗ ಅಥವಾ ವ್ಯವಹಾರ, ಅದರಲ್ಲೂ ತುಂಬಾ ಅನುಕೂಲ ಇರುತ್ತೆ. ವಿವಾಹಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಬಿಕಾಸ್ 9ನೇ ಮನೆಗೆ ಶುಕ್ರ ಬಂದಿರೋದ್ರಿಂದ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತ ಅಭಿವೃದ್ಧಿ ಅನುಗ್ರಹ ಭಗವಂತನು ತುಂಬಾ ಹೆಚ್ಚಿದೆ. ಮತ್ತೆ ಸ್ತ್ರೀ ಮೂಲಕ ಪುರುಷರಿಗೆ, ಪುರುಷರ ಮೂಲಕ ಸ್ತ್ರೀಯರಿಗೆ ಹೆಚ್ಚು ಧನಲಾಭ ಪ್ರಾಪ್ತಿ ಆಗುತ್ತೆ. ಶುಭ ಕಾರ್ಯ ಪ್ರಸಂಗಗಳ ಬಗ್ಗೆ ಮನೆಯಲ್ಲಿ ಮಾತುಕತೆಗಳಾಗುವಂಥದ್ದು. ಅಲೆದಾಟಗಳು ನಿಮ್ದೇನಿದೆಯೋ ಓಡಾಡ್ತಿರಲ್ಲ ಅದೆಲ್ಲ ನಿಮಗೆ ಸಾರ್ಥಕತೆ ಆಗುತ್ತೆ. ಉದ್ದೇಶಪೂರ್ವಕವಾಗಿ ಯಾವ್ದಾರ ಒಂದು ಓಡಾಟ ಇಟ್ಕೊಳ್ಳಿ, ಖಂಡಿತ ಸಕ್ಸಸ್ ಇರುತ್ತೆ ನಿಮಗೆ. ಆಮೇಲೆ ಭಗವಂತನ ಆಶೀರ್ವಾದ ಹೇಗಿದೆ ನೋಡಿ, ನಿಮಗೆ ಕೆಲವೊಂದು ಕಳ್ಕೊಂಡಿರ್ತಕ್ಕಂಥ ವಸ್ತುಗಳು ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಅಷ್ಟಿದೆ. ವಾಹನ ಸೌಖ್ಯ ಚೆನ್ನಾಗಿದೆ, ಮತ್ತೆ ಮಕ್ಕಳಿಂದ ಸೌಖ್ಯ ತುಂಬಾ ಚೆನ್ನಾಗಿರುತ್ತೆ. ಮಾತುಕತೆ ನಿಮಗೆ ತುಂಬಾ ಹಿತಕರವಾಗಿರುತ್ತೆ. ವ್ಯವಹಾರದ ಮಾತುಕತೆ, ವ್ಯಾಪಾರದ ಮಾತುಕತೆ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಮೀಡಿಯೇಟರ್ಸ್ಗೆ, ಈ ರಿಯಲ್ ಎಸ್ಟೇಟ್ ಬ್ರೋಕರ್ಸ್ ಮಾಡೋರು, ಅಥವಾ ಮನೆ ಕೊಡಿಸೋರು, ಬಾಡಿಗೆ ಮನೆ, ಲೀಸ್ ಮನೆ ಕೊಡಿಸುವಂಥವ್ರು, ಅಥವಾ ಮನೆ ಕಟ್ಟಿ ಸೇಲ್ ಮಾಡುವಂಥವ್ರು, ಮಧ್ಯವರ್ತಿಗಳು, ಯಾವುದೇ ಸಂಬಂಧಪಟ್ಟಂತ ಮಧ್ಯವರ್ತಿಗಳು ಇರ್ಬೋದು. ಇವತ್ತು ನಮ್ಮ ಭಾರತ ದೇಶದಲ್ಲಿ ಮಧ್ಯವರ್ತಿಗಳು ಇಲ್ಲ ಅಂತಂದ್ರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಮಧ್ಯವರ್ತಿ ಕೆಲಸಗಳೆಲ್ಲ ತುಂಬಾ ಚೆನ್ನಾಗುತ್ತೆ. ತಾಯಿ ಆಶೀರ್ವಾದ ತುಂಬಾ ಚೆನ್ನಾಗಿರುತ್ತೆ. ಸ್ನೇಹಿತರು, ಹಿತೈಷಿಗಳು ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಈ ಒಂದು ತಿಂಗಳಲ್ಲಿ. ಮತ್ತೆ ಹಿರಿಯರು ನಿಮಗೆ ಹೆಚ್ಚಿನ ಒಂದು ಆಶೀರ್ವಾದವನ್ನ ಈ ತಿಂಗಳು ಕೊಡ್ತಾರೆ. ನಿಮ್ಮ ಬುದ್ಧಿಗೆ ತಕ್ಕಂತೆ ಯಶಸ್ಸು, ಕಾರ್ಯದ ಪ್ರವೃತ್ತಿ ಮತ್ತೆ ಗೋಲ್ ರೀಚ್ ಮಾಡುವಂತ ಯೋಗಗಳು ತುಂಬಾ ಚೆನ್ನಾಗಿ ಸಿಗುತ್ತೆ. ವ್ಯಾಪಾರದಲ್ಲಂತೂ ಅದ್ಭುತವಾಗಿರುತ್ತೆ ಈ ತಿಂಗಳು. ವ್ಯಾಪಾರಕ್ಕೆ ಅಂತ ಹೇಳಿ ಮಾಡಿಸಿದ ತಿಂಗಳು ನಿಮಗೆ ಯಾರಿಗೆ ಕರ್ಕಾಟಕ ರಾಶಿಯವರಿಗೆ ವ್ಯಾಪಾರ ತುಂಬಾ ಚೆನ್ನಾಗಿರುತ್ತೆ. ಒಳಭಯ ಜಾಸ್ತಿ, ಆದ್ರೆ ಇನ್ಸೆಕ್ಯೂರ್ ಫೀಲ್ ಜಾಸ್ತಿ ಇರುತ್ತೆ ನಿಮಗೆ. ಮತ್ತೆ ಒಂದ್ ಸ್ವಲ್ಪ ಈ ಗರ್ಭಿಣಿ ಸ್ತ್ರೀಯರಿಗೆ ತುಂಬಾ ಅನುಕೂಲ ಆಗುವಂಥದ್ದು. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ತಿಂಗಳು ತುಂಬಾ ಒಳ್ಳೇದಿದೆ. ಹಾಗಾಗಿ ಸಂತಾನ ತುಂಬಾ ಪ್ಲಾನ್ ಮಾಡ್ಬೋದು.
ಮಕ್ಕಳಿಂದನೂ ಸೌಖ್ಯ ಸಿಗುತ್ತೆ. ಜೊತೆಗೆ ನೀವು ಮಾಡುವಂತಹ ಶುಭ ಕಾರ್ಯಕ್ಕೆ ಹೆಚ್ಚಿನ ಸಪೋರ್ಟ್ ಸಿಗುತ್ತೆ, ಧನ ಸಂಪಾದನೆ ಆಗುತ್ತೆ, ಸಾಲ ಬಾಧೆ ಕಡಿಮೆ ಆಗುತ್ತೆ. ಒಟ್ಟಿನಲ್ಲಿ ಉಳಿಸಕ್ಕಂತೂ ಈ ತಿಂಗಳು ಸ್ವಲ್ಪ ಕಷ್ಟ ಆಗುವಂತ ಸಾಧ್ಯತೆಗಳು. ಸ್ವಲ್ಪ ಖರ್ಚು ಮಾಡ್ತೀರಾ, ನೂತನ ವಸ್ತ್ರಗಳನ್ನ ಖರೀದಿ ಮಾಡ್ತೀರಾ, ನೂತನ ಕೆಲಸಕ್ಕೆ ಕೈ ಹಾಕ್ತೀರಾ, ಹೊಸ ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಇದೆಲ್ಲ ಚೆನ್ನಾಗಿದೆ. ಮತ್ತು ವಿದ್ಯಾಭ್ಯಾಸ ಅಂತ ಕೂಡ ತುಂಬಾ ಚೆನ್ನಾಗಿದೆ. ಕರ್ಕಾಟಕ ರಾಶಿಯಲ್ಲಿ ಯಾರ್ಯಾರು SSLC ಎಕ್ಸಾಮ್ಸ್ ಬರೀತೀರಾ ಈ ಮಾರ್ಚ್ ತಿಂಗಳಲ್ಲಿ, ಖಂಡಿತವಾಗ್ಲೂ ನಿಮಗೆ ಧೈರ್ಯ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೇನು ತೊಂದರೆ ಇಲ್ಲ. ಓವರ್ ಆಲ್ ಇನ್ಸೆಕ್ಯೂರ್ ಇದ್ರು ಕರ್ಕಾಟಕ ರಾಶಿಯವರಿಗೆ ಪರೀಕ್ಷಾರ್ಥವಾಗಿ ತುಂಬಾ ಚೆನ್ನಾಗಿರುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಶತ್ರುಗಳಿಂದ ನೀವು ಜಯತ್ವವನ್ನು ಪಡಿತೀರಾ. ಅದರಲ್ಲಿ ಸಮಾರಂಭದ ಊಟೋಪಚಾರಗಳು ಅಂದ್ರೆ ಹಬ್ಬದ ಊಟ ಹೆಚ್ಚು ಮಾಡ್ತೀರಾ ಈ ತಿಂಗಳಲ್ಲಿ, ತುಂಬಾ ಚೆನ್ನಾಗಿದೆ. ಜೊತೆಗೇನಪ್ಪಾ ಅಂತಂದ್ರೆ ಮೇನ್ ಇಂಪಾರ್ಟೆಂಟು ಹಿರಿಯರ ಆಶೀರ್ವಾದ, ಭಗವಂತನ ಆಶೀರ್ವಾದ, ಗುರುಗಳ ಆಶೀರ್ವಾದ ಇದೆಲ್ಲ ನಿಮ್ಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಈ ತಿಂಗಳು. ಒಂಥರ ಏನೋ ಸಂತೋಷ, ನಗುಮುಖ, ಬೇಸರ ಕಡಿಮೆ. ಪ್ರತಿ 100% ಸಂತೋಷ ಇರಬಾರ್ದಂತೆ. ನಮ್ಮ ಹಿರಿಯರು ಹೇಳ್ತಾರೆ, ಏನೇ ಬಂದ್ರು ಸುಖ ದುಃಖೇ ಸಮಯ ಕೃತ್ವ ಲಾಭೋ ಜಯಾತಿಯು, ಸುಖ ಬರಲಿ ದುಃಖ ಬರಲಿ ಸಮವಾಗಿರಲಿ ಅಂತ ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಿರ್ತಾರೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ನಿಮಗೆ ಸುಖ ಹೆಚ್ಚು, ನಗು ಹೆಚ್ಚು, ಸ್ವಲ್ಪ ದುಃಖ ಕಡಿಮೆ ಅಂದ್ರೆ ಸ್ವಲ್ಪ ಜೋರಾಗಿ ಬೆಳೆ ಮೆಲ್ಲಗೆ ಬಿದ್ದು ಸುಖ ಜೋರಾಗಿ ಸಿಗುತ್ತೆ. ಈ ತರದೆಲ್ಲ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಆರೋಗ್ಯ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಸ್ವಲ್ಪ ಈ ಮೊಣಕಾಲು ಸಂಬಂಧಪಟ್ಟಂತ ಸಮಸ್ಯೆ ಆಗೋದು, ಕಣ್ಣಿನ ನೋವು ಮತ್ತೆ ಮೂಗಿನ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿರುತ್ತೆ. ಶೀತದ ಪ್ರಭಾವ ಸ್ವಲ್ಪ ಹೆಚ್ಚಾಗುತ್ತೆ. ಇದೇನು ಗುರುಗಳ ಬಿಸಿಲು ಕಾಲ ಅಲ್ವಾ, ಯುಗಾದಿ ಹಬ್ಬ ಅಂದ್ರೆ ಹೌದು, ಉಷ್ಣ ಶೀತ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಅದು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಮತ್ತೆ ಈ ಕರೆಂಟು, ಎಲೆಕ್ಟ್ರಿಕ್ ಇದ್ರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಕರೆಂಟ್ ಶಾಕು ಆ ಥರದ್ದೆಲ್ಲ ಆಗ್ಬಿಡೋದು, ಎಲೆಕ್ಟ್ರಿಕಲ್ ಸಂಬಂಧಪಟ್ಟದ್ದು, ಈ ಬಿಲ್ಡಿಂಗ್ ಕೆಲಸ ಮಾಡೋರ ಮೇಲಿಂದ ಬಿದ್ದು ಬಿಡೋದು, ಏಟ್ ಮಾಡ್ಕೊಡೋದು, ಈ ಥರದ್ದು ಏನಾದರೂ ಸಮಸ್ಯೆಗಳಾಗುವ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡೋದು ಒಳ್ಳೆಯದು. ಹಳೆ ಉಡುಪುಗಳನ್ನು ಯಾರು ಕೂಡ ಯಾರಿಗೂ ದಾನ ಮಾಡಬೇಡಿ. ಅದನ್ನೆಲ್ಲ ಹಾಗೆ ಇಟ್ಟು ಅದಕ್ಕೊಂದು ವರ್ಷಕ್ಕೊಂದ್ಸಲ ಭೋಗಿ ಹಬ್ಬ ಬರುತ್ತೆ, ಅದರಲ್ಲಿ ನೀವು ಅದನ್ನ ಸಮರ್ಪಣೆ ಮಾಡಿಬಿಟ್ರೆ ಯಾರಿಗೂ ಕೊಡಬೇಡಿ. ಯಾರನ್ನ ಕೊಡಿಸ್ಬೇಕಂದ್ರೆ ಹೊಸ ಬಟ್ಟೆನೇ ಕೊಡಿಸಿ. ನಿಮಗೆ 10 ಜೊತೆ ಕೊಡಿಸೋದಕ್ಕೆ ಹಳೆಯ ಬಟ್ಟೆನ 10 ಜೊತೆ ಕೊಡಿಸೋದಕ್ಕಿಂತ ಹೊಸ ಬಟ್ಟೆ 2 ಜೊತೆ ಕೊಡಿಸಿ. ಅದು ನಿಮಗೆ ದಾನದ ವ್ಯಾಪ್ತಿಗೆ ಬರುತ್ತೆ. ಹಳೆ ಬಟ್ಟೆ ಕೊಟ್ಟರೆ ದರಿದ್ರದ ವ್ಯಾಪ್ತಿಗೆ ಬರುತ್ತೆ, ಅದು ಮಾಡೋದು ಬೇಡ. ಮತ್ತೆ ಈ ಸೈಂಟಿಸ್ಟ್ಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಈ ಸಂಗೀತ, ನಾಟಕ, ಅಲಂಕಾರ, ಆಟೋಮೊಬೈಲ್ಸು, ಜ್ಯುವೆಲ್ಲರೀಸು, ಆಮೇಲೆ ಇಂಡಸ್ಟ್ರಿಯಲ್ಸ್ಟು, ಟ್ರೇಡಿಂಗು, ಇವ್ರಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಫ್ಯಾಕ್ಟ್ರಿಗಳು ನಡೆಸ್ತಾ ಇರ್ತಕ್ಕಂಥವ್ರು, ಮತ್ತೆ ಬಿಲ್ಡಿಂಗ್ ಮಟೀರಿಯಲ್ಸ್ ಉತ್ಪಾದನೆ ಮಾಡುವಂಥವ್ರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮಿತ್ರರು ನಿಮಗೆ ತುಂಬಾ ಸಪೋರ್ಟ್ ಮಾಡಿ ಬಹಳ ಅನುಕೂಲಗಳನ್ನು ಮಾಡ್ತಾರೆ. ಜೊತೆಗೆ ಒಂದಷ್ಟು ಅಭಿವೃದ್ಧಿಗಳನ್ನು ನಾವು ಕಾಣಬಹುದು. ಆದರೆ ಉದ್ಯೋಗದ ನಿಮಿತ್ತವಾಗಿ ಮಾತ್ರ ನಿಮಗೆ ಸಮಸ್ಯೆಗಳಾಗುವಂಥದ್ದು ಸಾಧ್ಯತೆ. ಸಮಸ್ಯೆಗಳಂದ್ರೆ ಹೆಚ್ಚಿನ ಸಮಸ್ಯೆಗಳೇ ಆಗುವಂಥ ಸಾಧ್ಯತೆ, ಉದ್ಯೋಗ ಕಳ್ಕೊಳ್ಳುವಂತಹ ಸಾಧ್ಯತೆ ಖಂಡಿತವಾಗ್ಲೂ ಹೆಚ್ಚು ಕಾಣ್ತಿದೆ. ಮೋರ್ ದನ್ 90% ಕಾಣ್ತಿದೆ. ಹಾಗಾಗಿ ಇನ್ಸೆಕ್ಯೂರ್ಡ್ ಉದ್ಯೋಗ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರು ಕಾಣ್ತಾ ಇರೋದ್ರಿಂದ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ಕರ್ಮಕಾರಕರಾದಂಥ ಶನಿ ಎಲ್ಲಿದ್ದಾರೆ, ಕರ್ಮಸ್ಥಾನಾಧಿಪತಿ ಲಗ್ನದಿಂದ 10th ಹೌಸ್ ಲಾರ್ಡ್ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವ್ರೇನಾದ್ರೂ ಬಲಹೀನವಾಗಿದ್ರೆ ಪರಿಹಾರಗಳು ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಕೆಲಸ ನಿಮಗೆ ಒಂದು ಬ್ರೇಕ್ ಸಿಗುವಂತ ಸಾಧ್ಯತೆ, ಆ ಥರ ಮಾಡ್ಕೊಳ್ಳೋದು ಬೇಡ. ಯಾಕಂದ್ರೆ ನಿಮ್ಮದೇ ಅಂತ ಕಮಿಟ್ಮೆಂಟ್ ಇರುತ್ತೆ. ಈ ತಿಂಗಳು ಸ್ವಲ್ಪ ಸಮಸ್ಯೆ ಆಗುವಂತ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಅದು ಬಿಟ್ರೆ ಇನ್ನೇನು ಬೇರೆ ದೊಡ್ಡ ಸಮಸ್ಯೆಗಳು ಕಾಣ್ತಿಲ್ಲ. ಆರೋಗ್ಯ ನಿಮಿತ್ತವಾಗಿ ಸಣ್ಣ ಪುಟ್ಟ 1-2-3 ವಿಚಾರಗಳು ಹೇಳಿದ್ದೀನಿ. ವ್ಯಾಪಾರದಲ್ಲಿ ತೊಂದರೆ ಏನಿಲ್ಲ. ಕುಟುಂಬದಲ್ಲಿ ಸೌಖ್ಯ, ಶುಭ ಕಾರ್ಯ, ವಿವಾಹ, ಸಂತಾನ ಇತ್ಯಾದಿಗಳಿಗೆ ತುಂಬಾ ಚೆನ್ನಾಗಿದೆ. ಹೊಸ ಮನೆ ಖರೀದಿ ಅಥವಾ ಭೂಮಿ ಖರೀದಿ, ಬೋರ್ ಹಾಕ್ಸೋ ಇತ್ಯಾದಿಗಳೆಲ್ಲ ಚೆನ್ನಾಗಿದೆ. ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದೆ. ಕೇವಲ ಉದ್ಯೋಗ ಒಂದು ಮಾತ್ರ ಜಾಗ್ರತೆ ಪಡಿ. ಇನ್ಸೆಕ್ಯೂರ್ ಅಂತ ಹೇಳಿದ್ನಲ್ಲ, ಓವರಾಲ್ ಒಳಭಯ ಅಂತ ಹೇಳಿದ್ನಲ್ಲ, ಆ ಭಯವನ್ನು ಬಿಟ್ಟು ದೂರ ಬನ್ನಿ. ಆದಷ್ಟು ಧೈರ್ಯವಾಗಿರಿ. ಭಗವಂತ ಮತ್ತಷ್ಟು ಅನುಗ್ರಹ ಮಾಡ್ತಾನೆ ಮಾರ್ಚ್ ತಿಂಗಳಲ್ಲಿ. ಹಬ್ಬದೂಟ ತಿಂತೀರಾ, ನಗುಮುಖ ಜಾಸ್ತಿ ಇರುತ್ತೆ, ಅದರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಉದ್ಯೋಗದಲ್ಲಿ ಮಾತ್ರ ಬಹಳ ಎಚ್ಚರವಾಗಿರಿ. ಆಮೇಲೆ ಯಾರು ಏನೇ ಕೇಳಿದ್ರು ಉದ್ಯೋಗದಲ್ಲಿ ನೀವು ನಿಮ್ಮ ಸ್ವಂತ ಡಿಸಿಷನ್ ತಗೊಳ್ಳಿ. ನಿಮ್ಮ ಸಂಬಳ ಕೂಡ ದನಿಗಳ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಕಲೀಗ್ಸ್ ಏನೋ ಮಾತಾಡೋದು, ಏನೋ ಅದು ಮೇಲೆ ತನಕ ಹೋಗೋದು. ಮ್ಯಾನೇಜರ್ ಬಗ್ಗೆ ನೀ ಹಿಂಗೆ ಮಾತಾಡ್ತೀಯಾ, HR ಬಗ್ಗೆ ಹಿಂಗೆ ಮಾತಾಡ್ತೀಯಾ, MD ಬಗ್ಗೆ ಹಿಂಗೆ ಮಾತಾಡ್ತೀಯಾ, ನೀ ನಮ್ಮ ಕಂಪ್ನಿಗೆ ಅವಶ್ಯಕತೆ ಇಲ್ಲ ಅಂತ ಕಳಿಸೋದು, ಹಿಂಗೆ ಏನೋ ಒಂದು ಮಾತಿಂದ ಸ್ವಲ್ಪ ಬೇಸರ ಆಗೋ ಸಾಧ್ಯತೆ. ಅದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಆದಷ್ಟು ನೀವಾಯ್ತು ನಿಮ್ಮ ಕೆಲಸ ಆಯ್ತು ಅಂತ ಮಾಡ್ಕೊಂಡು ಹೋಗೋದು ಕರ್ಕಾಟಕ ರಾಶಿಯವ್ರ ತಿಂಗಳು ಬಹಳ ಒಳ್ಳೆಯದು ಅಂತ ಹೇಳ್ತೀನಿ ನಾನು. ಗುರುವಿನ ಅನುಗ್ರಹ ನಿಮಗೆ ಬೇಕು ಅಂತಂದ್ರೆ ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಎಲ್ಲಾ ಕಡೆನೂ ಗುರು ಶಾಂತಿ ಮಹಾಯಾಗಗಳನ್ನ ಮಾಡ್ತಾ ಇರ್ತಾರೆ. ನಿಮ್ಮ ಊರು, ಗ್ರಾಮದ ಸುತ್ತಮುತ್ತ ದೇವಸ್ಥಾನಗಳಲ್ಲಿ, ಮಠ ಮಂದಿರಗಳಲ್ಲಿ ಅಥವಾ ಎಲ್ಲೋ ಒಂದ್ ಕಡೆ ಗುರು ಶಾಂತಿ ಮಹಾಯಾಗ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ 500, 1000, 2000 ಅದಕ್ಕೆ ಚಾರ್ಜ್ ಅನ್ನು ಇಟ್ಟಿರ್ತಾರೆ. ಆ ಚಾರ್ಜ್ ಅನ್ನ ಪೇ ಮಾಡಿ ಆ ಶಾಂತಿ ಹೋಮಕ್ಕೆ ನೀವು ಪಾಲ್ಗೊಳ್ಬೇಕು. ಇಟ್ಸ್ ಅನ್ ಮ್ಯಾಂಡೇಟ್ರಿ ನಿಮಗೆ. ಯಾಕೆ ಮ್ಯಾಂಡೇಟ್ರಿ ಅಂತಂದ್ರೆ ನಿಮಗೆ ಗುರು ಅನುಗ್ರಹ ಬೇಕು. ಎಲ್ಲೂ ನಿಮ್ಗೆ ಅನುಕೂಲ ಆಗಲ್ವಾ? ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರು ಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಇದೇ ಜೂನ್ 2ನೇ ತಾರೀಕು ಈ ಒಂದು ಮಹಾಯಾಗ ನಿಮಗೆ
ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ರಸ್ತೆಯಲ್ಲಿರ್ತಕ್ಕಂಥ ಅತ್ತಿಬೆಲ್ಲಿ ಅನ್ನುವಂಥ ಜಾಗದಲ್ಲಿ, ಅಲ್ಲಿಂದ ಒಂದು 1 ಕಿಲೋಮೀಟರ್ ದೂರದಲ್ಲಿ ಒಂದು ಕ್ಷೇತ್ರ ಇದೆ, ಅಲ್ಲಿ ಮಾಡ್ತಾ ಇದ್ದೀನಿ. ಈ ಒಂದು ಮಹಾಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 8431384001 ಅನ್ನುವಂಥ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮಗೆಲ್ಲ ಮಾಹಿತಿಗಳು ಸಿಗುತ್ತೆ. 1,001 ರೂಪಾಯಿ ನೀವು ಅದಕ್ಕೆ ಅಮೌಂಟನ್ನು ಪೇ ಮಾಡಬೇಕು. ಪೇ ಮಾಡಿದ್ರೆ ನಿಮ್ಮೊಂದು ಕರುಂಗಲಿ ಮಾಲ ಅನ್ನುವಂಥದ್ದು ಒಂದು ಪ್ರಸಾದ ರೂಪದಲ್ಲಿ ಅಕ್ಷತೆ ಒರಿಜಿನಲ್ ಸರ್ಟಿಫಿಕೇಟ್ ಸಮೇತ ನಿಮ್ಮ ಮನೆಗೆ ಕೊರಿಯರ್ ಬರುತ್ತೆ. ಈ ಒಂದು ಕರುಂಗಲಿ ಮಾಲ ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಪೂಜೆಯಲ್ಲಿ ಸಂಕಲ್ಪ, ಪೂಜೆ, ಹೋಮ ಎಲ್ಲ ಆಗುತ್ತೆ. ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇರೋದ್ರಿಂದ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಖಂಡಿತ ಫೋರ್ಸ್ ಮಾಡಕ್ ಹೋಗ್ಬೇಡಿ. ಹೋದ್ಸಲ ಶನಿ ಶಾಂತಿ ಯಾಗ ಮಾಡಿದಾಗ ಸುಮಾರು ಜನಕ್ಕೆ ಅವಕಾಶ ಸಿಕ್ಕಿರಲಿಲ್ಲ, ಬಹಳ ಜನ ಕೇಳ್ಕೊಂಡ್ರು. ತುಂಬಾ ಜನಕ್ಕೆ ನಾವು ಓಕೆ ಮಾಡಿ ಒಂದು 10 ಜನಕ್ಕೆ ಪ್ರಸಾದ ಕಳ್ಸಕ್ಕಾಗಿಲ್ಲ, ಬಹಳ ಬೇಸರ ಇದೆ ಇವಾಗಲೂ. ಆ ಥರ ಆಗಬೇಡ. ಹಾಗಾಗಿ 1000 ಜನಕ್ಕೆ ಮಾತ್ರ ಅವಕಾಶ ಇದೆ. ನೀವು ಯಾರಾದರೂ ಇಷ್ಟಪಡೋರು ಅದು ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಮಹಾಯಾಗಕ್ಕೆ ದುಡ್ಡು ಕೊಟ್ಟರೆ ಬರಬೇಕು ಅಂತಿಲ್ಲ, ದುಡ್ಡು ಕೊಡದೇನೂ ನೀವು ಬರ್ಬೋದು. ನೀವು ನಿಮ್ಮ ಪಕ್ಕದ ಮನೆಯವರು, ಸ್ನೇಹಿತರು, ಸಕುಟುಂಬ ಪರಿವಾರ ಸಮೇತವಾಗಿ ನೀವು ಈ ಯಾಗಕ್ಕೆ ಬಂದು ದೇವರ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು. ಆದರೆ ಯಾರ್ಯಾರು ಪೂಜೆ ಕೊಟ್ಟಿರ್ತಾರೋ ಅವ್ರ ಸಂಕಲ್ಪ ಆಗಿ ಅವ್ರಿಗೆ ಕೊರಿಯರ್ ಮುಖಾಂತರನೇ ಪ್ರಸಾದ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಜೂನ್ 2ನೇ ತಾರೀಕು ಲೊಕೇಶನ್ ಬಂದು ನಿಮಗೆ ಪಿನ್ ಆಗಿರುತ್ತೆ, ಮ್ಯಾಪು ಅನ್ನುವಂಥದ್ದು ಲೊಕೇಶನ್ ಪಿನ್ ಆಗಿರುತ್ತೆ. ಫಸ್ಟ್ ಕಮೆಂಟಲ್ಲಿ ನೀವು ನೋಡ್ಬೋದು. ಖಂಡಿತ ಆ ಮ್ಯಾಪ್ ಯೂಸ್ ಮಾಡ್ಕೊಂಡು ನೀವು ಬಂದು ಕ್ಷೇತ್ರ ದರ್ಶನ ಮಾಡಿ ಆ ಒಂದು ಮಹಾಯಾಗಕ್ಕೆ ನೀವು ಪಾಲ್ಗೊಳ್ಬೋದು. ಗುರುಶಾಂತಿ ಮಹಾಯಾಗಕ್ಕೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಹೆಚ್ಚು ನಿಮ್ಗೆ ಸಿಗಲಿ ಅನ್ನುವಂಥ ಉದ್ದೇಶಕ್ಕೆ ಈ ಒಂದು ಮಹಾಯಾಗ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಬಂದು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿ. ನೋಡೋದ್ರಲ್ಲ ವೀಕ್ಷಕರೇ, ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.